ಹಾಯ್ ಗೈಸ್, ನಾನಿವತ್ತು ನಾಗಬಂಧಮ್ ದ ಸೀಕ್ರೆಟ್ ಟ್ರೆಷರ್ 2026 ರಿಲೀಸ್ ಆಗಿರೋ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೂವಿ ತುಂಬ ದೊಡ್ಡದಿದೆ, 3 ಗಂಟೆ ಮೂವಿ. ಆ್ಯಂಡ್ ನಾನು ಚಿಕ್ಕದಾಗಿ ಈ ವಿಡಿಯೋದಲ್ಲಿ ಹೇಳಿಕ್ಕಿದ್ದೀನಿ. ಸ್ಟಾರ್ಟಿಂಗ್ ನಾವು ಇಬ್ಬರು ಹುಡುಗರನ್ನು ನೋಡ್ತೀವಿ. ಅಲ್ಲಿ ಒಬ್ಬ ಹುಡುಗ ಟೆಸ್ಲಾ, ಅವನು ಕೆಳಗೆ ಬಿದ್ದುಬಿಡ್ತಾನೆ. ಈ ಹುಡುಗ ಬಂದ್ಬಿಟ್ಟು ಝೂಫಿ, ಅವನು ಕೂಡ ಕೆಳಗೆ ಬಂದು ಟೆಸ್ಲಾಗೆ ಸಹಾಯ ಮಾಡ್ತಾನೆ. ಆ್ಯಂಡ್ ಟೆಸ್ಲಾ ಒಂದು ಕಡೆ ಹೋಗ್ತಾನೆ, ಝೂಫಿ ಇನ್ನೊಂದು ಕಡೆ. ಆ್ಯಂಡ್ ಹುಡ್ಕೊಂಡು ಒಂದು ದೊಡ್ಡ ಮರದ ಹತ್ರ ಬರ್ತಾನೆ. ಆ್ಯಂಡ್ ಝೂಫಿ ಪೊಸೆಸ್ ಆಗ್ತಾನೆ. ಆ್ಯಂಡ್ ಪೊಸೆಸ್ ಆಗಿ ಅವನು ಗಾಳಿಯಲ್ಲಿ ತೇಲಾಡ್ತಿರ್ತಾನೆ. ಇದನ್ನೆಲ್ಲ ಟೆಸ್ಲಾ ನೋಡ್ತಾನೆ. ಆ್ಯಂಡ್ ಅವನಿಗೆ ಬುಕ್ ಸಿಗುತ್ತೆ. ಆ ಬುಕ್ಕನ್ನು ಹಿಡ್ಕೊಂಡು ಟೆಸ್ಲಾ ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ಈ ಒಂದು ಮರಗಳ ಮಧ್ಯದಲ್ಲಿ ಒಬ್ಬ ಮನುಷ್ಯ ಕೂಡ ಇದ್ದಾನೆ. ಅವನು ಯಾರು ಅನ್ನೋದು ನಾವು ಮತ್ತೆ ತಿಳ್ಕೊಳ್ಳೋಣ. ನಾವು ನೋಡ್ತೀವಿ ಒಬ್ಬ ಫೇಮಸ್ ವ್ಯಕ್ತಿನ. ಆ್ಯಂಡ್ ಅವನ ಹೆಸರು ಬಂದುಬಿಟ್ಟು ಪ್ರಭಾಕರ್. ಅಲ್ಲಿ ಕೆಲವು ಮಕ್ಕಳು ಕ್ವಶನ್ ಕೇಳ್ತಾರೆ, ನಿಮ್ಮ ಸಕ್ಸಸ್ ಬಗ್ಗೆ ಗೊತ್ತು, ನಿಮ್ಮ ಫೇಲ್ಯೂರ್ ಬಗ್ಗೆ ಹೇಳಿ ಅಂತ. ಆ ಟೈಮಲ್ಲಿ ಪ್ರಭಾಕರ್ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ತುಂಬಾ ವಿಷಯ ಇದೆ, ಒಂದು ಮಿಸ್ಟೀರಿಯಸ್ ಟೆಂಪಲ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಬಟ್ ನಮ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹಿಡಿದು ಟೆಸ್ಲಾ. ಆ್ಯಂಡ್ ಟೆಸ್ಲಾ ಮೊದಲಿಗೆ ಮಾತಾಡ್ತಾನೆ ಪ್ರಭಾಕರ್ಗೆ. ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನನ್ನು ಹೇಳಿಕ್ಕಿದೆ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಆ್ಯಂಡ್ ಬುಕ್ಕು ಕೂಡ ತೋರಿಸ್ತಾನೆ. ಆ್ಯಂಡ್ ಈ ಬುಕ್ ತೋರಿಸುವಾಗ ಹೇಳ್ತಾನೆ, ಈ ಒಂದು ಬುಕ್ಕಿಂದ ತುಂಬಾ ಜಾಸ್ತಿ ಚೇಂಜಸ್ ಆಗಲಿಕ್ಕಿದೆ, ಲೈಕ್ ಫ್ಯೂಚರ್ ಚೇಂಜ್ ಆಗಲಿಕ್ಕಿದೆ ಹಾಗೆ ಹಿಂಗೆ ಅಂತ. ಆ ಬುಕ್ಕನ್ನು ನೋಡಿ ನಮ್ಮ ಪ್ರಭಾಕರಿಗೆ ತುಂಬ ಜಾಸ್ತಿ ಶಾಕ್ ಆಗುತ್ತೆ. ಇನ್ನು ನಾವು ಸೀನ್ ನೋಡ್ತೀವಿ, ಒಂದು ಹುಡುಗಿ ಕ್ಯಾಂಡಲನ್ನು ಹೊತ್ತಿಸ್ತಾ ಇರ್ತಾಳೆ. ಅವಳು ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಆ್ಯಂಡ್ ಅಲ್ಲಿಗೆ ಟೆಸ್ಲಾ ಬರ್ತಾನೆ. ಟೆಸ್ಲಾ ಬಂದುಬಿಟ್ಟು ಇವಳ ಗಂಡ ಅಂತೆ. ಆ್ಯಂಡ್ ಈ ಒಂದು ಹುಡುಗಿ ಹೆಸರು ರಿಯಾ ಆ್ಯಂಡ್ ಅಪ್ಪ ಅಂತೆ. ಆ್ಯಂಡ್ ಆ ಟೈಮಲ್ಲಿ ಒಬ್ಬ ಎಂಟ್ರಿ ಹೊಡಿತಾನೆ, ಝೂಫಿ. ನಿಮ್ಗೆ ಗೊತ್ತೇ ಇರ್ಬೋದು ಝೂಫಿ ಯಾರು ಅಂತ. ಸ್ಟಾರ್ಟಿಂಗ್ ಪೊಸೆಸ್ ಆದ ಹುಡುಗ. ಆ್ಯಂಡ್ ಅವ್ನು ಬಂದು ಬುಕ್ ಬಗ್ಗೆ ಕೇಳಿಕೆ ಶುರು ಮಾಡ್ತಾನೆ, ನಾಗ ಬುಕ್ ಎಲ್ಲಿದೆ ಹಾಗೆ ಹಿಂಗೆ ಅಂತ. ಸೊ ಆ ಟೈಮಲ್ಲಿ ಟೆಸ್ಲಾ ಏನು ಕೂಡ ಹೇಳಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಇವರು ಇಬ್ಬರು ಕೂಡ ಒದ್ದಾಡ್ತಾ ಇರ್ತಾರೆ. ಯಾಕಂದರೆ ಇವರಿಬ್ಬರಿಗೂ ಕೂಡ ಏನೂ ಗೊತ್ತಿರಲ್ಲ. ಆ್ಯಂಡ್ ಅವರನ್ನು ಹೋಗ್ಲಿಕ್ಕೂ ಕೂಡ ಬಿಡಲ್ಲ ಟೆಸ್ಲಾ ಬಳಿ. ಆ್ಯಂಡ್ ಟೆಸ್ಲಾಗೆ ತುಂಬ ಜಾಸ್ತಿ ಹೊಡಿತಾ ಇರ್ತಾರೆ. ಒಂದು ಮೂಮೆಂಟಿಗೆ ಆ ಝೂಫಿ ಬಂದು ಇವಳಿಗೂ ಕೂಡ ಹೊಡಿತಾನೆ. ಆ್ಯಂಡ್ ಈ ಟೈಮಲ್ಲಿ ಈ ಹುಡುಗಿ ಕಿರಿಚಿ ಹೇಳ್ತಾಳೆ, ಯಾಕಂದರೆ ಟೆಸ್ಲಾ ಕೂಡ ಸತ್ತು ಹೋಗಿದ್ದಾನೆ, ತಾಯಿ ಕೂಡ. ಆ್ಯಂಡ್ ಕಿರ್ಚಿ ಹೇಳ್ತಾಳೆ ಈ ಹುಡುಗಿ, ದೇವ್ರು ನೋಡ್ತಾ ಇದ್ದಾರೆ, ನಿನ್ನನ್ನು ದೇವರು ಬಿಡೋದಿಲ್ಲ. ಆ್ಯಂಡ್ ಅವನು ಶೂಟ್ ಮಾಡಿಬಿಡ್ತಾನೆ ಒಂದು ಗನ್ ಇಟ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ, ಇಲ್ಲೊಂದು ಫೆಸ್ಟಿವಲ್ ಟೈಪ್ ಏನೋ ಆಗ್ತಾ ಇದೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು, ಲೈಕ್ ಫುಲ್ ಅರಶಿನ ಸೀನ್ ನಮಗೆ ನೋಡಲಿಕ್ಕೆ ಸಿಕ್ತು. ಆ್ಯಂಡ್ ಒಂದು ಹುಡುಗಿಯನ್ನು ನೋಡ್ತೀವಿ. ಆ್ಯಂಡ್ ಈ ಒಂದು ಹುಡುಗ ಬಂದುಬಿಟ್ಟು ರುದ್ರ, ಇವನು ಅಣ್ಣ. ಆ್ಯಂಡ್ ಅವನು ಹೊತ್ಕೊಂಬರ್ತಿದ್ದದ್ದು ಅವನ ತಂಗಿನ ಮಾನಸ. ಆ್ಯಂಡ್ ಇಲ್ಲಿಗೆ ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ, ತುಂಬಾ ವಿಯರ್ಡ್ ಆಗಿ ಮಾನಸನ. ಆ್ಯಕ್ಚುಲಿ ಇವನು ಅತ್ತೆ ಮಗ ಆಗಿರ್ತಾನೆ ಮಾನಸದ್ದು. ಆ್ಯಂಡ್ ಮಾನಸಗೆ ಅದು ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವಳು ತುಂಬಾ ಜಾಸ್ತಿ ಆ ಟೈಮಲ್ಲಿ ಸಿಟ್ಟು ಮಾಡ್ಕೋತಾಳೆ. ಆ್ಯಂಡ್ ಆಂಟಿಯನ್ನು ನೋಡ್ತೀವಿ, ಆಂಟಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಮಾನಸ ಮ್ಯಾರೇಜ್ ಅವ್ನು ಅಂದರೆ ಕ್ರೀಪಿ ಮ್ಯಾನ್ ಜೊತೆ ಮಾಡಬೇಕು ಅಂತ ಈ ಒಂದು ಆಂಟಿ ಆಸೆ ಪಡೋದು. ಬಟ್ ಏನಾಗಿರುತ್ತೆ ಅಂದರೆ ಮಾನಸಂದು ಮದುವೆ ಆಲ್ರೆಡಿ ರಾಜು ಜೊತೆ ಫಿಕ್ಸ್ ಆಗಿರುತ್ತೆ. ಯಾಕಂದರೆ ಮೇನ್ಲಿ ರಾಜು ತುಂಬ ಒಳ್ಳೆ ಹುಡುಗ ಅಂತ ಗೊತ್ತಿರುತ್ತೆ. ಈ ಟೈಮಲ್ಲಿ ರುದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮನ್ಸ ತುಂಬ ಜಾಸ್ತಿ ಸಿಟ್ಟು ಮಾಡ್ಕೊಂಡು ಕತ್ತಿ ಎಲ್ಲ ತೋರಿಸ್ಬಿಡ್ತಾಳೆ ಆ ಒಂದು ವ್ಯಕ್ತಿಗೆ. ಆ್ಯಕ್ಚುಲಿ ರುದ್ರಗೆ ಏನು ಹೇಳಿರ್ತಾರಂದರೆ, ಒತ್ತಿ ಹೇಳ್ತಾರೆ, ಇವನು ಅನಾಥ, ಇವನು ದಾರಿಯಲ್ಲಿ ಸಿಕ್ಕವನು ಹಾಗೆ ಹಿಂಗೆ ಅಂತ. ಆ್ಯಂಡ್ ಅಲ್ಲಿಗೆ ಮನಸ ಮತ್ತು ರಾಜು ಬರ್ತಾರೆ ಊಟ ತಗೊಂಬಂದು. ಆ್ಯಂಡ್ ಊಟ ಎಲ್ಲ ತಿಂದಾದ್ಮೇಲೆ ಅವನು ಒಂದು ಪ್ಲೇಸಿಗೆ ಹೋಗ್ತಾನೆ, ಸಮ ಕುಡ್ದಿರ್ತಾನೆ. ಆ ಟೈಮಲ್ಲಿ ರುದ್ರ ಹೇಳ್ತಾನೆ, ನಾವು ಯಾಕೆ ಇಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ತೀವಿ, ಇದನ್ನೆಲ್ಲ ಬಿಡೋಣ. ಆ್ಯಂಡ್ ಆ ಟೈಮಲ್ಲಿ ಆ ವ್ಯಕ್ತಿ ಬರ್ತಾನೆ, ಯಾರು ಆ ಕ್ರೀಪಿ ಮ್ಯಾನ್ ಇರ್ತಾನೆ ನೋಡಿ, ಅವನು ಬಂದು ಹೊಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ತಡಿತಾರೆ, ಬಟ್ ಅವನು ಬಿಡೋದಿಲ್ಲ. ಆ ಟೈಮಲ್ಲಿ ಅವನು ಕೆಟ್ಟದಾಗಿ ಮಾತಾಡ್ತಾನೆ, ಮೊದಲು ರುದ್ರ ಬಗ್ಗೆ, ಆಮೇಲೆ ಮಾನಸ ಬಗ್ಗೆ. ಆ್ಯಂಡ್ ಈ ಟೈಮಲ್ಲಿ ರುದ್ರಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಅವನು ಹೊಡಿಲಿಕ್ಕಿದ್ದವನು ಅಲ್ಲೇ ತಡೆದು, ನೋಡು ನೀನು ನನ್ನ ಬಗ್ಗೆ ಏನಾದರೂ ಮಾತಾಡು, ಆದರೆ ನನ್ನ ತಂಗಿ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ. ಆ್ಯಂಡ್ ಈ ವ್ಯಕ್ತಿಗೆ ಒಗ್ಗರಣೆ ಹಾಕ್ತಿದ್ದದ್ದು ಇನ್ನೊಂದು ಟಾಕುಲ ಮಂಡೆ. ಆ ಒಂದು ವ್ಯಕ್ತಿ ತುಂಬ ಜಾಸ್ತಿ ಒಗ್ಗರಣೆ ಹಾಕ್ತಿದ್ದ. ಆ್ಯಂಡ್ ನಾವು ನೋಡ್ತೀವಿ, ತುಂಬ ಹಾವುಗಳು ಸುತ್ತಕೊಂಡಿದೆ ನಮ್ಮ ರುದ್ರನ ಮೈ ಮೇಲೆ. ಆ್ಯಂಡ್ ಅದು ಬಂದುಬಿಟ್ಟು ಅವನ ಕನಸಾಗಿರುತ್ತೆ. ಈ ಸೀನ್ ಕ್ರೇಜಿ ಇತ್ತು. ಆ್ಯಂಡ್ ನಾವು ಇನ್ನೊಂದು ಸೀನ್ ನೋಡ್ತೀವಿ, ಅದರಲ್ಲಿ ನಾವು ಒಂದು ಫ್ಯಾಮಿಲಿಯನ್ನು ನೋಡ್ತೀವಿ. ಅದು ಬಂದುಬಿಟ್ಟು ಒಂದು ಆಚಾರ್ಯವರ ಫ್ಯಾಮಿಲಿ. ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಒಬ್ಬಳು ಹುಡುಗಿ ಕೂಡ ಇರ್ತಾಳೆ. ಆ್ಯಂಡ್ ಅವಳು ಟೆಸ್ಲಾನ ವೈಫ್ ಥರ ಇರ್ತಾಳೆ. ನೋಡುವ ಏನು ಕತೆ ಅಂತ. ಇಲ್ಲಿ ನಾವು ನೋಡ್ತೀವಿ ಆಚಾರ್ಯರನ್ನು. ಆ್ಯಂಡ್ ಅವರು ಬಂದುಬಿಟ್ಟು ಒಂದು ಪೂಜೆ ಮಾಡ್ತಾರೆ. ಆ್ಯಂಡ್ ಪೂಜೆಯ ಸೀನ್ ಏನಿದೆ ಅದು ಎಷ್ಟು ಎಪಿಕ್ ಇತ್ತಂದರೆ ತುಂಬ ಜಾಸ್ತಿ ಖುಷಿಯಾಯಿತು. ಅದೇ ಪೂಜೆಗೆ ಎಂಟ್ರಿ ಹೊಡೋದು ಈ ಫ್ಯಾಮಿಲಿ. ರುದ್ರ ಹೇಳ್ತಾನೆ ನೀವು ಹೋಗಿ ಅಂತ. ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಎಲ್ಲ ಶುರುವಾಗುತ್ತೆ. ಆ್ಯಂಡ್ ನನಗೆ ಒಂದು ವಿಚಿತ್ರ ಆಗೋದು, ಟೆಸ್ಲಾನ ವೈಫ್ನ ಮುಖದವಳು ಮತ್ತೊಬ್ಬಳು ಹುಡುಗಿ ಇರ್ತಾಳೆ ಪ್ರಿಯಾ, ಅವರಿಬ್ಬರು ಕೂಡ ಮಾತ್ರ ಡ್ಯಾನ್ಸ್ ಮಾಡ್ತಿರ್ತಾರೆ ಸ್ಪಾಟ್ಲೈಟಲ್ಲಿ, ಮತ್ತು ಯಾರೂ ಇಲ್ಲ. ಆ್ಯಂಡ್ ನಮ್ಮ ರುದ್ರ ಕೂಡ ಒಬ್ಬಳನ್ನು ನೋಟಿಸ್ ಮಾಡೋದು, ಅದು ಬಂದುಬಿಟ್ಟು ಈ ಒಂದು ಟೆಸ್ಲಾನ ವೈಫನ್ನು. ಅಂದರೆ ವೈಫ್ನ ಮುಖ ಒಂದೇ ರೀತಿ ಅಲ್ವಾ. ಓಕೆ, ನಾವು ನೋಡ್ತೀವಿ ಕಪ್ಪು ಬಟ್ಟೆ ಹಾಕ್ಕೊಂಡು ಶ್ರೀರಂಗಪುರಂ ಟೆಂಪಲ್ನ ಒಂದು ಬಾಗಿಲನ್ನು ಓಪನ್ ಮಾಡಿದ್ದಾರೆ. ನಾವೇನ್ಕೊಳ್ಳೋದು ಟೆಸ್ಲಾನ ಒಂದು ವೈಫ್ ಇರ್ತಾಳೆ ನೋಡಿ, ಅವಳ ಪಕ್ಕದಲ್ಲಿ ಇನ್ನೊಬ್ಳು ಇರ್ತಾಳೆ ನೋಡಿ ಪ್ರಿಯಾ, ಅವಳು ಅಂತ. ನೋಡುವ ಯಾರು ಅಂತ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು
ಕ್ರೇಜಿ ಸೀನ್ ಆಗುತ್ತೆ. ಆ ಒಂದು ಬ್ರಹ್ಮಕಮಲ ತೆಗೆದ ತಕ್ಷಣ ಎಲ್ಲ ಕಡೆ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ತುಂಬ ಜಾಸ್ತಿ ಅಂದರೆ ಹಾವುಗಳು ಬರಲಿಕ್ಕೆ ಕೂಡ ಶುರುವಾಗುತ್ತೆ. ಆ್ಯಂಡ್ ಒಂದು ಕಡೆಯಲ್ಲಿ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಆ್ಯಂಡ್ ಆ ಹಾವು ಬಂದು ಆ ಒಂದು ಬ್ರಹ್ಮಕಮಲನ ರಕ್ಷಣೆ ಮಾಡ್ತಿರ್ತದೆ. ಆ್ಯಂಡ್ ಇನ್ನೊಬ್ಬ ವ್ಯಕ್ತಿ ಬಂದು ಆ ಒಂದು ಹಾವನ್ನು ದೂರ ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ತೀವಿ ಪ್ರಭಾಕರ್ ಬ್ರಹ್ಮಕಮಲ ಇಟ್ಕೊಂಡು ಹೆಲಿಕಾಪ್ಟರಲ್ಲಿ ಕೂಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಹದ್ದು ಕೂಡ ಅಟ್ಯಾಕ್ ಮಾಡ್ತದೆ. ಹದ್ದು ಎಷ್ಟು ಅಟ್ಯಾಕ್ ಮಾಡುತ್ತೆ ಅಂದರೆ ಅವರು ಹೆಲಿಕಾಪ್ಟರಿಂದ ಕೆಳಗೆ ಬಿದ್ದುಬಿಡ್ತಾರೆ. ಅಂದರೆ ಇಡೀ ಹೆಲಿಕಾಪ್ಟರೇ ಕೆಳಗೆ ಬೀಳ್ತದೆ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಸೀನನ್ನು, ತನ್ನ ತಂಗಿ ಮದುವೆಗೋಸ್ಕರ ಅವನು ಈ ಶೇರ ಅನ್ನೋ ಒಂದು ಗುಂಪಿನೊಟ್ಟಿಗೆ ಸೇರ್ತಾನೆ. ಅದು ಬಂದುಬಿಟ್ಟು ನಮ್ಮ ರುದ್ರ ಶೇರಿ ಸ್ವಲ್ಪ ಸಹಾಯ ಕೂಡ ಮಾಡ್ತಾನೆ. ಯಾಕಂದರೆ ಅವನಿಗೆ ಗೊತ್ತಿರಲ್ಲ ಕಮಲದ ಬಗ್ಗೆ ಎಲ್ಲ. ಅವರು ಈ ಥರನೇ ಹಾದಿಯಲ್ಲಿ ಹೋಗ್ತಾ ಇರುವಾಗ ಕೆಲವು ಜನ ಅಟ್ಯಾಕ್ ಕೂಡ ಮಾಡ್ತಾರೆ. ಅವ್ರು ಯಾರು ಅಂತ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ರುದ್ರ ಹೇಳ್ತಾನೆ, ಯಾಕೆ ನೀವು ಬ್ರಹ್ಮಕಮಲದಿಂದ ಹಿಂದೆ ಹೋಗ್ತಾ ಇದ್ದೀರಾ? ಎನಿವೇಸ್ ನಿಂಗೆ ಇಂಪಾರ್ಟೆಂಟ್ ಅಲ್ಲ, ನಾನು ತಗೊಂಬರ್ತೀನಿ ಆ ಬ್ರಹ್ಮಕಮಲ ಅಂತ. ಆ್ಯಂಡ್ ಅವನು ಹೆಲಿಕಾಪ್ಟರ್ ಒಳಗೆ ಹೋಗ್ತಾನೆ ಆ ಬ್ರಹ್ಮಕಮಲ ತಗೊಳ್ಳಿಕ್ಕೆ. ಬಟ್ ಅಲ್ಲಿ ಹಾವುಗಳಿರ್ತದೆ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ಹೆದರಿಕೆ ಆಗುತ್ತೆ. ಬ್ಯಾಲೆನ್ಸ್ ತಪ್ಪಿ ಅವ್ನು ಬಿದ್ದುಬಿಡ್ತಾನೆ. ಬ್ರಹ್ಮಕಮಲ ಕೂಡ ನೀರಲ್ಲಿ ಬಿದ್ದುಬಿಡ್ತದೆ. ಆ್ಯಂಡ್ ನಾವೊಂದು ಸೀನ್ ನೋಡ್ತೀವಿ, ಅದರಲ್ಲಿ ಬಂದುಬಿಟ್ಟು ಹಾವುಗಳೆಲ್ಲ ನಮ್ಮ ರುದ್ರನ ಸುತ್ತಮುತ್ತ ತಿರುಗ್ತಾ ಇದೆ. ನೀರಡಿಯಲ್ಲಿ ಅವನು ಅಲ್ಲೇ ಪ್ರಜ್ಞೆ ತಪ್ಪಿರ್ತಾನೆ. ಸಮುದ್ರದ ಹತ್ತಿರ ನೋಡಿದಾಗ ಟೆಸ್ಲಾ ವೈಫಿಗೆ ರುದ್ರ ಸಿಗ್ತಾನೆ. ರುದ್ರನನ್ನು ಕರ್ಕೊಂಬರ್ತಾಳೆ. ಆ್ಯಂಡ್ ಕರ್ಕೊಂಬಂದು ಮದ್ದೆಲ್ಲ ಕುಡಿಸ್ತಾಳೆ. ಇದು ನನಗೆ ಪದ್ಮಾವತಿ ಸೀನ್ ಕಾಪಿ ಅನ್ನಿಸ್ತು. ಸೇಮ್ ಟು ಸೇಮ್ ಗೈಸ್. ಎನಿವೇಸ್, ಈಗ ನಂತರ ಸೀನ್ ನೋಡ್ತೀವಿ. ಅದರಲ್ಲಿ ನಾವು ಝೂಫಿಗೆ ಫೈನಲಿ ಆ ಒಂದು ಬ್ರಹ್ಮಕಮಲ ಸಿಕ್ಕಿದೆ. ಅವನು ಕರ್ಕೊಂಬಂದು ಯಾರನ್ನು ಸೇವ್ ಮಾಡ್ತಾನೆ ನೋಡಿ, ಆ ಒಂದು ಬೈರಾಗಿಯನ್ನು ಸೇವ್ ಮಾಡ್ತಾನೆ. ಅವನು ಆ ಮರಗಳ ಮಧ್ಯದಲ್ಲಿ ಇದ್ದ. ಆ್ಯಂಡ್ ಇಲ್ಲಿಗೆ ನಾವು ಒಂದು ಸೀನ್ ನೋಡ್ತೀವಿ. ಅಲ್ಲಿ ಆಚಾರ್ಯವರಿಗೆ ಎಲ್ಲರೂ ಆರೋಪ ಆಗಿರ್ತಾರೆ, ಇವರಿಂದಾಗೆ ಬ್ರಹ್ಮಕಮಲ ಕಾಣೆಯಾಗಿದೆ ಹಾಗೆ ಹಿಂಗೆ ಅಂತ. ಸೊ ಹಾಗಾಗಿ ಅವರನ್ನು ದೂರ ಮಾಡಿರ್ತಾರೆ ಆ ಒಂದು ಟೆಂಪಲಿಂದ. ಪ್ರಿಯಾನ ಬಗ್ಗೆ ಎಲ್ಲ ಹೇಳ್ತಾಳೆ, ಪ್ರಿಯಾ ಕಾಣೆಯಾಗಿದ್ದಾಳೆ, ಆ ಬ್ರಹ್ಮಕಮಲ ಸಹ ಕಾಣೆಯಾಗಿದೆ ಹಾಗೆ ಹಿಂಗೆ ಅಂತ. ಆ್ಯಂಡ್ ಇಲ್ಲಿಗೆ ಈ ಒಂದು ಟೀಮ್ ಬರುತ್ತೆ. ಆ್ಯಂಡ್ ಈ ಟೀಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಹೆಸರು ಪಾರ್ವತಿ ಅಂತ. ಓಕೆ, ನಾವು ಟೆಸ್ಲಾ ವೈಫ್ ಅಂತ ಹೇಳ್ತಿದ್ವಲ್ಲ, ಸೊ ಇವಳ ಹುಡುಗಿ ಪಾರ್ವತಿ. ಫೈನಲಿ ಮದುವೆ ದಿನ ಬರುತ್ತೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹಿಡಿದು ಕ್ರೀಪಿ ಮ್ಯಾನ್. ಆ್ಯಂಡ್ ಕ್ರೀಪಿ ಮ್ಯಾನ್ ಮೊದಲಿಗೆ ಶೂಟ್ ಮಾಡ್ತಾನೆ, ಯಾರಿಗೆ ಗೊತ್ತಾ? ರಾಜುಗೆ. ಆ್ಯಂಡ್ ರಾಜುಗೆ ತುಂಬ ಜಾಸ್ತಿ ಶೂಟ್ ಮಾಡ್ತಾನೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಬ್ರೂಟಲ್ ಇರುತ್ತೆ. ಯಾಕಂದರೆ ಎಲ್ಲರೂ ಕೂಡ ತುಂಬ ಜಾಸ್ತಿ ಅಳ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಅಂಕಲ್ ಆಂಟಿ ಇರ್ತಾರೆ ನೋಡಿ, ಲೈಕ್ ಆ ಕ್ರೀಪಿ ಮ್ಯಾನ್ನ ತಂದೆ ತಾಯಿ, ಅವರು ಕೂಡ ಕೂಗ್ತಾ ಇರ್ತಾರೆ. ಇಲ್ಲಿ ರಾಜುಗೆ ತುಂಬ ಜಾಸ್ತಿ ಬುಲೆಟ್ ಬಿದ್ದ ಕಾರಣ ಅವನು ಕೂಡ ತೀರು ಹೋಗಿರ್ತಾನೆ. ಆ್ಯಂಡ್ ಇಲ್ಲಿ ಮಾನಸ ಕೂಡ ಕೂಗ್ತಾ ಇರ್ತಾಳೆ. ಆ್ಯಂಡ್ ಮಾನಸ ಹತ್ತಿರ ಬಂದು ಈ ಕ್ರೀಪಿ ಮ್ಯಾನ್ ಹೇಳ್ತಾನೆ, ನೀನು ನನ್ನ ಜೊತೆ ಇರಬೇಕು, ನೀನು ನನ್ನನ್ನು ಮದುವೆ ಆಗಬೇಕು, ನೀನು ಹೋಗಿ ಇವನನ್ನು ಮದುವೆ ಆಗ್ತಿದ್ಯಾ ಹಂಗೆ ಹಿಂಗೆ ಅಂತ. ಅಂಕಲ್ ಆಂಟಿಯ ಮಗನೇ ಅಂದರೆ ಆ ಕ್ರೀಪಿ ಮ್ಯಾನ್ ಸಾಯಿಸ್ಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಕಾಪಾಡೋದು ರುದ್ರ. ಆ್ಯಂಡ್ ಆ ಒಂದು ಚೂರಿಯನ್ನು ಇಟ್ಕೊಂಡ್ಬಿಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಅವರು ಆಂಟಿ ಇರ್ತಾರೆ ನೋಡಿ, ಅವ್ರು ಹೇಳ್ತಾರೆ, ರುದ್ರ ನೀನು ನನ್ನ ಮಗ ಅಂತ ಬಿಡಬೇಡ, ಸಾಯಿಸೋನಂತ. ಸೊ ಆ ಟೈಮಲ್ಲಿ ಅವ್ನು ಕೈ ಕಟ್ ಮಾಡಿಬಿಡ್ತಾನೆ. ಈ ಸೀನ್ ತುಂಬ ಜಾಸ್ತಿ ಬ್ರೂಟಲ್ ಇರುತ್ತೆ. ಯಾಕಂದರೆ ಎಲ್ಲ ಆ ಕಡೆ ರಕ್ತದ ಉಗುಲಿ ಆಗಿರ್ತದೆ. ಅಲ್ಲಿಗೆ ಎಂಟ್ರಿಗೆ ಹೊಡಿತಾನೆ ಝೂಫಿ. ಆ್ಯಂಡ್ ಈ ಟೈಮಲ್ಲಿ ಝೂಫಿ ಬಂದು ಎಲ್ಲರನ್ನ ಸಾಯಿಸ್ತಾನೆ ಮಾರ್ರೆ. ಆ್ಯಂಡ್ ಅಪ್ಪ ಎಷ್ಟು ಕ್ರೀಪಿತ್ತು ಅಂದರೆ ಯಾರನ್ನು ಬಿಡಲ್ಲ. ಮೊದಲಿಗೆ ಫಿಯೋನ್ಸೆನ, ಆಮೇಲೆ ತಾಯಿಯನ್ನು, ಆಮೇಲೆ ಮಾನಸನ ತುಂಬ ಜಾಸ್ತಿ ಬ್ರೂಟಲಾಗಿ ಸಾಯಿಸ್ತಾನೆ. ಯಾಕಂದರೆ ಅವನು ಮಾನಸನ ಹೊತ್ತಿಸ್ತಾನೆ. ಆ್ಯಂಡ್ ಸೀರಿಯಸ್ಲಿ ತುಂಬ ಜಾಸ್ತಿ ಅಂದರೆ VFX ಏನಿದೆ ತುಂಬ ಜಾಸ್ತಿ ಗ್ರೇಟ್ ಆಗಿತ್ತು. ಈ ಟೈಮಲ್ಲಿ ರುದ್ರಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಅವನ ಮೈಯಲ್ಲಿದ್ದ ಚೈನನ್ನು ಅವ್ನಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ಎಲ್ಲರನ್ನ ಬೀಳಿಸ್ತಾನೆ. ಆ್ಯಂಡ್ ಆ ಝೂಫಿಗೆ ಕೂಡ ಸಾಮ ಹೊಡಿತಾನೆ. ಆ್ಯಂಡ್ ಈ ಸೀನ್ ಎಷ್ಟು ಎಪಿಕ್ ಇತ್ತು ಅಂದರೆ ತುಂಬಾ ಜಾಸ್ತಿ ಗ್ರೇಟ್ ಇತ್ತು ಗೈಸ್. ಯಾಕಂದರೆ ಅವ್ನಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ಆ ಝೂಫಿಯನ್ನು ಅವನು ಬಿಡೋದಿಲ್ಲ. ಇನ್ನೊಂದು ಕಡೆ ಒಬ್ಬಳು ಹುಡುಗಿ ಇರ್ತಾಳೆ, ಅವಳು ಬಂದುಬಿಟ್ಟು ಈ ಹುಡುಗಿ ಪಾರ್ವತಿ, ಇವಳು ಮಾತ್ರ ಬಚಾವಾಗಿರ್ತಾಳೆ. ಯಾಕೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರಭಾಕರ್ ಅವರು ಇರ್ತಾರೆ ನೋಡಿ, ಅವರು ಬಂದುಬಿಟ್ಟು ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲಿ ರುದ್ರಗೆ ಒಬ್ಬರು ಬಂದು ಮೋಟಿವೇಶನ್ ಕೊಡ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಹೋಗು ಸತ್ಯನ ಹುಡುಕು ಹಾಗೆ ಹಿಂಗೆ ಅಂತ. ಆ್ಯಂಡ್ ಸತ್ಯನ ಹುಡ್ಕೊಂಡು ಒಂದು ಏರಿಯಾಗೆ ಹೋಗ್ತಾನೆ. ಅದು ಬಂದುಬಿಟ್ಟು ಆಚಾರ್ಯವರ ಒಂದು ಕುಟುಂಬಕ್ಕೆ. ಆ್ಯಂಡ್ ಅಲ್ಲಿ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ ಪ್ಲ್ಯಾನ್ಗಳೇನಿತ್ತು ಅಂತ. ಈ ಹುಡುಗಿ ಯಾರಂದರೆ ಪ್ರಭಾಕರ ಮಗಳಂತೆ, ಹೆಸರು ರೇವತಿ. ಆ್ಯಂಡ್ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಡಿಸೈಡ್ ಮಾಡಿಕೊಂಡು ರೇವತಿ ಅಲ್ಲಿಗೆ ಹೋಗೋದು ಆಚಾರ್ಯ ಮನೆಗೆ. ಆ್ಯಂಡ್ ಅಲ್ಲಿ ಪ್ಲ್ಯಾನ್ ಎಲ್ಲ ತಿಳ್ಕೊಳ್ಳೋದು, ಲೈಕ್ ಏನೆಲ್ಲ ಮಾಡೋದು ಅಂತ. ಹಾಗೆಯೇ ಫಸ್ಟಿಗೆ ಎಲ್ಲರ ಒಂದು ಟ್ರಸ್ಟನ್ನು ಅವಳು ಗೇನ್ ಮಾಡ್ಕೋತಾಳೆ. ಆಮೇಲೆ ನಿಧಾನವಾಗಿ ಅವಳು ಆ ಒಂದು ಕೀನ ಎಲ್ಲಿ ಇದೆ ಅಂತ ಹುಡುಕಿ ಆ ಒಂದು ಕೀಯಿಂದ ಅವಳು ಆ ಒಂದು ಬಾಗಿಲನ್ನು ಓಪನ್ ಮಾಡ್ತಾಳೆ. ಸೊ ಇದೆಲ್ಲ ಗೊತ್ತಾದ ತಕ್ಷಣ ರುದ್ರ ಮೊದಲಿಗೆ ಪಾರ್ವತಿನ ಭೇಟಿ ಮಾಡಬೇಕು ಅಂತ ಹೋಗ್ತಾನೆ. ಪಾರ್ವತಿಯಲ್ಲಿ ಮಾಡ್ತಾಳೆ ಅಂದರೆ ಆಚಾರ್ಯ ಬಳಿ ಹೋಗ್ತಾಳೆ. ಲೈಕ್ ನನ್ನಿಂದ ತಪ್ಪಾಯಿತು ಏನು ಅಂತ ಕೇಳಿದಾಗ ಹೇಳ್ತಾಳೆ ನೋಡಿ ಪಾರ್ವತಿ. ಪ್ರಭಾಕರ್ ಅವ್ರಿಗೆ ಇಬ್ಬರು ಮಕ್ಕಳು, ಪಾರ್ವತಿ ಮತ್ತು ರೇವತಿ. ಇಬ್ಬರು ಕೂಡ ಒಂದೇ ರೀತಿ. ರೇವತಿ ಟೆಸ್ಲಾ ಅನ್ನೋ ಹುಡುಗನ ಮದುವೆ ಆಗ್ತಾಳೆ. ಆ್ಯಂಡ್ ಇದೆಲ್ಲ
ತಂದೆಗೆ ಇಷ್ಟ ಇರಲ್ಲ ಪ್ರಭಾಕರ್ ಅವ್ರಿಗೆ. ಒಂದು ದಿನ ಏನಾಗುತ್ತೆ ಅಂದರೆ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತದೆ ಆ್ಯಂಡ್ ರಿಯಾ ಅನ್ನೋ ಹುಡುಗಿಗೆ ಜನ್ಮ ಕೊಡ್ತಾಳೆ ಅಂತ ಗೊತ್ತಾದ ತಕ್ಷಣ ಇವರು ಸ್ವಲ್ಪ ಒಂದು ಕೋಪನ ಕಡಿಮೆ ಮಾಡ್ಕೋತಾರೆ. ರಿಯಾಗೆ ತುಂಬ ಜಾಸ್ತಿ ಪ್ರೀತಿ ಕೊಡ್ತಾರೆ. ಆದರೆ ಟೆಸ್ಲಾಗೆ ಕೊಡೋದಿಲ್ಲ. ಟೆಸ್ಲಾರ ಮತ್ತು ಜೂಫಿನ ಇಬ್ಬರನ್ನ ಒಟ್ಟಿಗೆ ಕಳಿಸೋದು, ಟೆಂಪಲ್ ಇದ್ದು ರಹಸ್ಯ ಮತ್ತು ಬುಕ್ಕನ್ನು ಹಿಡ್ಕೊಂಬನ್ನಿ ಅಂತ. ಸೊ ಟೆಸ್ಲಾ ವಾಪಸ್ ಬರ್ತಾನೆ ಬುಕ್ ಹಿಡ್ಕೊಂಡು, ಅದನ್ನು ಕೊಡ್ತಾನೆ ಈ ಒಂದು ವ್ಯಕ್ತಿಗೆ, ಪ್ರಭಾಕರ್ಗೆ. ಆ್ಯಂಡ್ ಈ ಸೀನೆಲ್ಲ ಎಕ್ಸ್ಪ್ಲೇನ್ ಆದಮೇಲೆ ನಮ್ಗೆ ಗೊತ್ತಾಗೋದೇನೆಂದರೆ, ಪ್ರಭಾಕರ್ಗೆ ಗೊತ್ತಾಗುತ್ತೆ, ಅಲ್ಲಿಗೆ ಹೋಗ್ತಾನೆ ರಿಯಾ ಇದ್ದ ಜಾಗದಲ್ಲಿ. ಅಲ್ಲಿ ಟೆಸ್ಲಾಗೆ ತುಂಬ ಜಾಸ್ತಿ ಪೆಟ್ಟಾದ ಕಾರಣ ಅವನು ಸತ್ತೋಗಿರ್ತಾನೆ. ಇನ್ನೊಂದು ಕಡೆ ರೇವತಿ ಕೂಡ ಸತ್ತೋಗಿರ್ತಾಳೆ. ಪ್ರಭಾಕರ್ಗೆ ಸ್ವಲ್ಪ ಇವರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿನ್ನ ಒಂದು ಗ್ರ್ಯಾಂಡ್ ಡಾಟರ್ ಇದ್ದಾಳೆ ನೋಡಿ, ಅವಳನ್ನು ಬಚಾವ್ ಮಾಡಬೇಕಾದ್ರೆ ನೀನು ನನ್ನ ಕೆಲಸ ಮಾಡಬೇಕು ಅಂತ. ಸೊ ಹಾಗಾಗಿ ಪ್ರಭಾಕರ್ ಮತ್ತು ರೇವತಿ ಇವರಿಬ್ಬರು ಕೂಡ ಈ ರೀತಿ ಕೆಟ್ಟ ಕೆಲಸ ಮಾಡಿದ್ದು. ಆ್ಯಂಡ್ ಇವರು ಅಂದರೆ ಮೇನ್ಲಿ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಕಳ್ಳತನ ಮಾಡಿದ್ದು ರೇವತಿಯೇ. ಇದನ್ನೆಲ್ಲ ಒಪ್ಕೋತಾಳೆ ಅವಳು. ಆ್ಯಂಡ್ ಆ ಟೈಮಲ್ಲಿ ರುದ್ರ ಎಂಟ್ರಿ ಹೊಡಿತಾನೆ ಆ್ಯಂಡ್ ಹೇಳಿಕೆ ಶುರು ಮಾಡ್ತಾನೆ, ನಿನ್ನಿಂದಾಗಿ ಇವರು ಆಚಾರ್ಯವರು ದೂರ ಇದ್ದರು ಅಂತೆಲ್ಲ ಹೇಳಿಕೆ ಶುರು ಮಾಡ್ತಾನೆ. ರೇವತಿ ಮತ್ತು ಪ್ರಭಾಕರ್ಗೆ ಸೂಫಿ ತುಂಬ ಜಾಸ್ತಿ ತೊಂದರೆ ಕೊಡ್ತಾ ಇರ್ತಾನೆ. ಈ ಒಂದು ಚಿಕ್ಕ ಪುಸ್ತಕದಲ್ಲಿ ಮಂತ್ರಗಳಿರ್ತದೆ. ಈ ಮಂತ್ರಗಳು ತುಂಬ ಮುಖ್ಯ ಆಗಿರ್ತದೆ. ಅದನ್ನು ಆ ಒಂದು ಮಂತ್ರದ ಪುಸ್ತಕನ ರುದ್ರ ಕೊಡ್ತಾರೆ. ಆ್ಯಂಡ್ ಈ ಟೈಮಲ್ಲಿ ಕೂಡ ನನಗೆ ರೇವತಿಯನ್ನು ನಂಬಲಿಕ್ಕೆ ಆಗಿಲ್ಲ. ಓಕೆ, ನಾವು ಒಂದು ಸೀನ್ ನೋಡ್ತೀವಿ, ಅದರಲ್ಲಿ ಫೈನಲಿ ಆ ಬೈರಾಗಿ ಏನಿದ್ದಾನೆ ಅವನು ಜೀವ ಆಗಿರ್ತಾನೆ. ಆ್ಯಂಡ್ ಅವನು ತುಂಬ ಜಾಸ್ತಿ ವಿಕಾರವಾಗಿರ್ತಾನೆ, ಅವನನ್ನು ನೋಡೋಕ್ಕೆ ಆಗ್ತಿರಲ್ಲ. ಆ್ಯಂಡ್ ಅವನು ಬ್ರಹ್ಮಕಮಲ ಇಟ್ಕೊಂಡು ಬರ್ತಾನೆ ಆ ಒಂದು ಏರಿಯಾಗೆ. ಅಲ್ಲಿಗೆ ಪ್ರಭಾಕರ್ ಅವ್ರಿಗೆ ಅವರ ಒಂದು ಗ್ರ್ಯಾಂಡ್ ಡಾಟರ್ ಕೂಡ ಸಿಗ್ತಾಳೆ. ಆ್ಯಂಡ್ ಅಲ್ಲಿಗೆ ರೇವತಿ ಬರ್ತಾಳೆ, ರುದ್ರ ಕೂಡ ಬರ್ತಾನೆ. ರುದ್ರನ್ ನೋಡಿ ಸೂಫಿಗೆ ಹಿಂದೆ ಇದ್ದು ಎಲ್ಲ ನೆನಪಾಗುತ್ತೆ, ಯಾಕಂದರೆ ಸೂಫಿಗೆ ತುಂಬ ಜಾಸ್ತಿ ಹೊಡೆದಿರ್ತಾನೆಲ್ಲ. ಎನಿವೇಸ್, ಸೂಫಿ ಏನು ಮಾಡ್ತಾನೆ ಅಂದರೆ ತಾತ ಇರ್ತಾನೆ ನೋಡಿ, ಪ್ರಭಾಕರ್ ಅವರನ್ನು ಸಾಯಿಸಿಬಿಡ್ತಾನೆ. ಇಲ್ಲಿ ಆ ಒಂದು ಪುಸ್ತಕ ಏನಿದೆ ಅದು ರುದ್ರ ಬಳಿ ಇರ್ತದೆ. ಫೈಟಿಂಗ್ ಆಗೋ ಟೈಮಲ್ಲಿ ಅದು ಬೀಳಿಕ್ಕಿರ್ತದೆ ಕೆಂಡಕ್ಕೆ. ಆ್ಯಂಡ್ ಆ ಟೈಮಲ್ಲಿ ರುದ್ರ ಆ ಹುಡುಗಿ ಕೈ ಹಿಡಿತಾನೆ. ಆ ಟೈಮಲ್ಲಿ ಆ ಹುಡುಗಿಗೆ ಮತ್ತು ರುದ್ರಗೆ ಇಬ್ಬರಿಗೂ ಕೂಡ ಫೀಲ್ ಆಗುತ್ತೆ ಎಲ್ಲೋ ನಾವು ಭೇಟಿಯಾಗಿದ್ದೇವೆ ಅಂತ. ಸೊ 1757ನ ಸೀನ್ ತೋರಿಸ್ತಾರೆ. ಅದರಲ್ಲಿ ಆ ಒಂದು ದೇವಸ್ಥಾನಕ್ಕೆ ಮೊದಲಿಗೆ ಎಲ್ಲರೂ ಖುಷಿಯಲ್ಲಿ ಪೂಜೆ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅಟ್ಯಾಕ್ ಆಗುತ್ತೆ, ಮೊಘಲರು ಅಟ್ಯಾಕ್ ಮಾಡ್ತಾರೆ, ಎಲ್ಲರಲ್ಲಿ ಸಾಯಿಸ್ತಾರೆ, ತುಂಬ ಜಾಸ್ತಿ ಕ್ರೂರತೆಯನ್ನು ತೋರಿಸ್ತಾರೆ. ಆ್ಯಂಡ್ ಅಲ್ಲಿದ್ದ ಒಂದು ವಸ್ತುಗಳನ್ನು ಕೂಡ ಹಾಳು ಮಾಡ್ತಾರೆ. ಈ ಟೈಮಲ್ಲಿ ಆಚಾರ್ಯವರು ಏನು ಮಾಡ್ತಾರೆ ಅಂದರೆ ಆ ಒಂದು ಬ್ರಹ್ಮಕಮಲನ ಈ ಹುಡುಗಿ ಅಂದರೆ ನಮ್ಮ ಪಾಸ್ತರಿಯನ ಕೈಯಲ್ಲಿ ಇಡೋದು. ಆ್ಯಂಡ್ ಅವಳು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾಳೆ. ಇವ್ರಿಗೆ ಚಿನ್ನ ಆಭರಣಕ್ಕೆ ಎಲ್ಲ ಕೂಡ ಸಿಗುತ್ತೆ. ಆದರೆ ಬೈರಾಗಿರ್ತಾನೆ ನೋಡಿ, ಅವನಿಗೆ ಈ ಜನ್ಮದಲ್ಲಿ ಅಂದರೆ ಇದೇ ಜನ್ಮದಲ್ಲಿ ಇರ್ತದ್ದು 1757ಅಲ್ಲಿ. ಆ್ಯಂಡ್ ಇಲ್ಲಿ ನಾವು ಜೂಫಿಯನ್ನು ನೋಡ್ತೀವಿ, ಅವನು ಮೊಘಲರ ರಾಜ ಆಗಿರ್ತಾನೆ. ಅವನಿಗೆ ಇನ್ನೂ ಒಂದು ಸಾಕಾಗಿರಲ್ಲ, ಯಾಕಂದರೆ ಈ ಒಂದು ಬೈರಾಗಿರ್ತಾನೆ ನೋಡಿ, ಅವನು ಹೇಳ್ತಾನೆ ಬ್ರಹ್ಮಕಮಲ ಸಿಕ್ಕರೆ ಆ್ಯಂಡ್ ಆ ಒಂದು ಸೀಕ್ರೆಟ್ ಒಂದು ಡೋರ್ ಇದೆ, ಅದು ಓಪನ್ ಆದರೆ ನಮಗೆ ತುಂಬ ಜಾಸ್ತಿ ಸಿಗಲಿಕ್ಕಿದೆ ಹಣ ಅಂತ. ಇಲ್ಲಿ ಆಚಾರ್ಯ ಏನು ಹೇಳೋದಿಲ್ಲ, ಆಚಾರ್ಯನ ಸಾಯಿಸ್ತಾರವರು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಇನ್ನೊಂದು ವ್ಯಕ್ತಿನ, ಅವ್ನು ಬಂದುಬಿಟ್ಟು ಶಿವ. ಆ್ಯಂಡ್ ಈ ಸೀನಲ್ಲಿ ನಾನು ಅಂದ್ಕೊಂಡೆ ಇವರು ಶಿವನ ಒಂದು ಅವತಾರ ಅಂತ. ಆ್ಯಂಡ್ ಅವರೇ ಈ ಒಂದು ಹುಡುಗಿನ ಬಚಾವ್ ಮಾಡಿರ್ತಾರೆ. ಸೊ ಈ ಸೀನ್ ಮತ್ತು ಪ್ರೆಸೆಂಟ್ ಸೀನಲ್ಲಿ ಏನು ಅವ್ರು ಬಚಾವ್ ಮಾಡಿದ್ದು ಎಲ್ಲ ಕೂಡ ಸಿಮಿಲರ್. 3 ಜನದು ಪುನರ್ಜನ್ಮ ಆಗಿದೆ. ಈ ಹುಡುಗಿ ರಿಯಾ ಆಗಿ ಹುಟ್ಟಿದ್ದಾಳೆ, ಹಾಗೆ ಶಿವ ರುದ್ರ ಆಗಿದ್ದಾರೆ, ಹಾಗೆ ಜೂಫಿ ಏನಿದ್ದಾನೆ ಅವನು ಹಿಂದಿನ ಜನ್ಮದಲ್ಲಿ ಮೊಘಲರ ರಾಜ ಆಗಿರ್ತಾನೆ. ಓಕೆ, ಈಗ ನಾವು ಅದೇ ಸೀನ್ಗೆ ಬರ್ತೀವಿ. ಆ್ಯಂಡ್ ಇಲ್ಲಿ ಇವರು ತುಂಬ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ ಏನು ಮಾಡಬೇಕು ಅಂತ. ಆ್ಯಂಡ್ ಅಲ್ಲಿಗೆ ಆಲ್ರೆಡಿ ಹಾವುಗಳ ಅಟ್ಯಾಕ್ ಮಾಡಿರ್ತವೆ, ಯಾಕಂದರೆ ಈ ಬ್ರಹ್ಮಕಮಲದ ಸುತ್ತ ಹಾವುಗಳು ಬಂದೇ ಬರ್ತದೆ. ಇವರಿಗೆ ಆ ಪುಸ್ತಕ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅವರು ಆ ಬಾಗಿಲನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಶಿವ ಕೂಡ ಬರ್ತಾರೆ. ಶಿವ ಫೈಟ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ. ಆ್ಯಂಡ್ ಅವ್ರಿಗೆ ತುಂಬ ಜಾಸ್ತಿ ಹೊಡೆದಿರ್ತಾರೆ. ಆ್ಯಂಡ್ ನನಗೆ ಈ ಸೀನ್ ತುಂಬ ಜಾಸ್ತಿ ಇಷ್ಟ ಆಯಿತು, ಯಾಕಂದರೆ ಈ ಸೀನಲ್ಲಿ ಒಂದು ಏನು ಫೈಟ್ ಸೀಕ್ವೆನ್ಸ್ ಇತ್ತು ತುಂಬ ಜಾಸ್ತಿ ಗ್ರೇಟ್ ಇತ್ತು. ಪಾಸ್ಟ್ ರಿಯಾನ ಮೊಘಲ ರಾಜ ಜೂಫಿ ಇರ್ತಾನೆ ನೋಡಿ, ಅವ್ನು ಸಾಯಿಸ್ತಾನೆ. ಇದನ್ನೆಲ್ಲ ಈ ಜನರೆಲ್ಲ ನೋಡ್ತಾರೆ ನೋಡಿ, ಅವರಿಗೆ ತುಂಬ ಜಾಸ್ತಿ ಬೇಜಾರಾಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಅವರು ಕೂಡ ಅಳ್ತಾರೆ. ಆ್ಯಂಡ್ ಇಲ್ಲಿ ನಾವು ಗ್ರೇಟ್ ಸೀನನ್ನು ನೋಡ್ತೀವಿ, ಎಂಥ VFX ಮಾರೆ. ಶಿವನ ತೋರಿಸಿದ ರೀತಿ ತುಂಬ ಚೆನ್ನಾಗಿತ್ತು. ಎನಿವೇಸ್, ಶಿವನ ಒಂದು ಸ್ವಲ್ಪ ಶಕ್ತಿ ಏನಿದೆ ನಮ್ಮ ಭೂಲೋಕದಲ್ಲಿರೋ ಶಿವನಿಗೆ ಬರ್ತದೆ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ. ಆ್ಯಂಡ್ ಬೈರಾಗಿ ಅವನು ಅಲ್ಲೇ ಬಿದ್ದುಬಿಡ್ತಾನೆ. ಸೊ ಹಾಗಾಗಿ ಅವನು ಮರದಲ್ಲಿ ಆ ಒಂದು ಜಾಗದಲ್ಲಿ ಇದ್ದದ್ದು ನಿಮಗೆ ಗೊತ್ತೇ ಇರ್ಬೋದು. ಆಮೇಲೆ ಜೂಫಿ ಬಂದು ಅವನನ್ನು ಅಲ್ಲಿಂದ ಬಚಾವ್ ಮಾಡೋದು. ಸೊ ಇಲ್ಲಿ ಸ್ವಲ್ಪ ರಿಯಾಗೆ ಏಟು ಕೂಡ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಸೀನ್ಗೆ ಬರೋದು. ಸೊ ಇಲ್ಲಿ ನಾವು ನೋಡ್ತೀವಿ ತುಂಬ ಹಾವುಗಳು ಬರ್ತದೆ, ದೊಡ್ಡ ದೊಡ್ಡ ಹಾವುಗಳು ಬರ್ತಿದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ನಾವು ನೋಡ್ತೀವಿ ಆ್ಯಂಡ್ ಒಂದು ತ್ರಿಶೂಲ ಕೂಡ ಬರುತ್ತೆ. ಆ್ಯಂಡ್ ಆ ತ್ರಿಶೂಲದಿಂದ ಅವನು ಜೂಫಿಯನ್ನು ಅಂದರೆ ಪಾಸ್ಟಿನ ಜೂಫಿಯನ್ನು ಮತ್ತು ಈಗಿನ ಪ್ರೆಸೆಂಟ್ನ ಜೂಫಿಯನ್ನು ಎರಡನ್ನು ಒಟ್ಟಿಗೆ ಸಾಯಿಸಿಬಿಡ್ತಾನೆ. ಅದು ಬಂದುಬಿಟ್ಟು ನಮ್ಮ ರುದ್ರ. ದೇವರ ಒಂದು ಇತಿಹಾಸವನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಜೂಫಿ ಫೈನಲಿ ಸತ್ತೋಗ್ತಾನೆ. ನನಗೆ ಈ ಟೈಮಲ್ಲಿ ತುಂಬ ಜಾಸ್ತಿ ಅಂದರೆ ನಗಡಲಿಕ್ಕೆ ಬಂದು ಜೂಫಿಯ ಆ್ಯಕ್ಟಿಂಗ್ ನೋಡಿ. ಅವನು ತಲೆನ ಬಗ್ಗಿಸ್ಬಿಡ್ತಾನೆ, ಅವನು ಸತ್ತೋದ. ಸೀರಿಯಸ್ಲಿ ಅವನ ಎಕ್ಸ್ಪ್ರೆಷನ್ ನೋಡಿ, ನೀವು ನಗ್ತೀರ ಈ ಸೀನ್ ನೋಡಿದರೆ.
ಎನಿವೇಸ್ ಅವನ ಒಂದು ಸುತ್ತಮುತ್ತ ತುಂಬ ಜಾಸ್ತಿ ಹಾವುಗಳು ಬಂದುಬಿಡ್ತದೆ. ಆ್ಯಂಡ್ ಲಾಸ್ಟಿಗೆ 3 ಜನ ಮಾತ್ರ ಬಚಾವಾಗೋದು, ರುದ್ರ, ರಿಯಾ ಮತ್ತು ಪಾರ್ವತಿ. ರಿಯಾ ಕೇಳ್ತಾಳೆ ಈ ಬಾಗಿಲು ಹಿಂದೆ ಏನಿದೆ ಅಂತ. ಪಾರ್ವತಿ ಹೇಳ್ತಾಳೆ ಈ ಬಾಗಿಲಿಂದ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ದ್ವಾರಕೆ ಯುಗಕ್ಕೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಮೂವಿ ಮುಗೀತದೆ. ಎನಿವೇಸ್ ಮೂವಿ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಿ ನೀವು. 3 ಗಂಟೆ ಮೂವಿ ಇದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನ್ಯೂ ಮೂವಿ. ಐ ಹೋಪ್ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.